ಇವತ್ತಿಗೆ ನಮ್ಮೊಬ್ಬ ಅವ ಕೇರಳದವನು ಇರಲಿ ಯಾರು ಇರಲಿ ಅವ ಇಂಡಿಯಾದವನು ಒಬ್ಬ 6 ದಿನ ಆಯಿತು ಮಣ್ಣೊಳಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ. ಈಗಲೂ ನಮಗೆ ತೆಗಿಯಕ್ಕಾಗಿಲ್ಲ ಅವನನ್ನು. ಆದರೆ ನಾವು ಬೇಕಂತ ಇರಲಿದ್ರೆ ರಾತ್ರಿನೂ ಕೆಲಸ ಮಾಡ್ಬೋದಿತ್ತು. ನಮ್ಮ ಹತ್ರ ಬೇಕಾದಷ್ಟು ಮೆಷಿನರೀಸ್ ಇದೆ, ಅದು ಮಾಡೋ ಕೆಲಸಗಾರಗಳು ಇದೆ. ಆದರೆ ಅದು ಮಾಡಲಿಕ್ಕೆ ಮನಸ್ಸು ಇಟ್ಟಿದ್ರೆ ಮಾಡ್ಬೋದು. ಆದರೆ ನಮ್ಮ ಪೊಲಿಟಿಷಿಯನ್ಸ್ ಆಗಿ ನಮ್ಮ ಬ್ಯೂರೋಕ್ರಾಟ್ಸ್ ಆಗಲಿ ಅವರಿಗೆ ಅದು ಮಾಡಬೇಕಂತೇಳಿ ಒಂದು ಮನಸ್ಸಿರಬೇಕು. ಹಂಗಾದ್ರೆ ಇದೆಲ್ಲ ಕೆಲಸ ಆಗತ್ತೆ. ಈಗ 6 ದಿನ ಆಯಿತು, ನಮಗೆ ಅವನು ಸಿಕ್ಕತ್ತಾ ಇಲ್ಲ ಅದ್ರ ಬಗ್ಗೆ ಡೌಟ್ ಆಗಿಬಿಟ್ಟಿದೆ. ಈಗ ನನಗೆ ಒಂದು ರಿಕ್ವೆಸ್ಟ್ ಇರೋದು, ನಮ್ಮಿಲ್ಲಿರೋ ಊರಲ್ಲಿರುವ ಅಕ್ಕಪಕ್ಕ ಇರುವ ಎಲ್ಲ ಯಂಗ್ಸ್ಟರ್ಸು, ಇಡೀ ಕರ್ನಾಟಕ ಯಂಗ್ಸ್ಟರ್ಸು ಬರಬೇಕು. ಈಗ 100 ಕಿಲೋಮೀಟ್ರ್ 1000 ಕಿಲೋಮೀಟ್ರ್ ಅಲ್ಲಿಂದ ಕೇರಳದಿಂದ 100 ಜನ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಯಾರಿಗೂ ನಾವು ಏನು ತಗೊಂಡು ಬಂದಿದ್ದಲ್ಲ. ಅವ್ರ ಸ್ವಂತ ಇಷ್ಟ ಪ್ರಕಾರ ಒಬ್ಬ ಹುಡುಗ, ಅವನು ಯಾರು ಇರಲಿ, ಒಬ್ಬ ಮನುಷ್ಯ ಇದರೊಳಗಡೆ ಸಿಕ್ಕಾಸ್ಕೊಂಡು ಬಿದ್ದಿದೆ. ಬರೀ ಒಂದು ಹುಡುಗನಿಗೋಸ್ಕರ ಎಲ್ಲ, ಇಲ್ಲಿರೋ ಗ್ರಾಮವಾಸಿಗಳು, ಇಲ್ಲಿರೋರು ಅವರಿಗೂ ಕೇಳಕ್ಕೆ ಯಾರೂ ಇಲ್ಲ. ಅವರನ್ನು ಹೊರಗಡೆ ತೆಗಿಯೋಕ್ಕೆ ಪ್ರಯತ್ನ ಮಾಡಲಿಕ್ಕೆ ಎಲ್ಲರೂ ಬರಬೇಕು. ಬಂದು ನಮಗೆ ಅವ್ರನ್ನ ಕರೆಕ್ಟಾಗಿ ಹೊರಗಡೆ ತೆಗ್ದು ಯಾವ್ಯಾವ ಮತದಲ್ಲಿದ್ದಾರೆ ಅವರ ಆಚಾರ ಪ್ರಕಾರ ಅವರನ್ನು ನಾವು ಬಿಡಿಸಲೇ ಮಾಡಬೇಕು. ಆಮೇಲೆ ಈಗ ಹುಡುಗರು ಸುಮಾರು ಜನ ಕರ್ನಾಟಕದಲ್ಲಿ ಇರೋ ಯಂಗ್ಸ್ಟರ್ಸ್ ಬಂದಿದ್ದಾರೆ. ಒಳ್ಳೆ ಖುಷಿ ಆಗ್ತಾ ಇದೆ ಬಂದಿದ್ದವರು ನೋಡಿ. ಪುನಃ ಹಿಂಗೆ ಇನ್ನು ನಾಳೆಯಿಂದ ನಾವು ಯಂಗ್ಸ್ಟರ್ಸ್ ಎಲ್ಲ ಇದ್ರ ಮೇಲೆ ಇರಬೇಕು. ನಾವೆಲ್ಲರೂ ಏನಂದ್ರೆ, ಇದು ನಮ್ಮ ಊರಲ್ಲಿ ಕರ್ನಾಟಕದಲ್ಲಿ ನಡೆದಿದ್ದು ಒಂದು ಘಟನೆ. ಹೊರಗಡೆಯಿಂದ ಒಬ್ರು ಬರೋ ಅವಶ್ಯಕತೆ ಇಲ್ಲ. ನಮಗೆ ಇದು ನಾವೆಲ್ಲರೂ ಇದ್ವಿ ಅಂತೇಳಿ ಎಲ್ಲರ ಮನಸ್ಸಲ್ಲಿ ಇರಬೇಕು. ದಯವಿಟ್ಟು ಸ್ವಲ್ಪ ಸ್ಥಳೀಯರ ಸಪೋರ್ಟ್ ಬೇಕಾಗಿದೆ. ಯಾಕಂದ್ರೆ ಸ್ಥಳೀಯರು ಯಾರು, ಊರಿನ ಜನರು ಯಾರು ಕಾಣ್ತಾ ಇಲ್ಲ. ನ್ಯೂಸ್ ರಿಪೋರ್ಟ್ ಚಾನಲ್ ನಮ್ದು ಕನ್ನಡದ ಯಾವುದು ಕಾಣ್ತಾ ಇಲ್ಲ. ಇದ್ದಿದ್ದೆಲ್ಲ ಕೇರಳದೇ ನ್ಯೂಸ್ ಚಾನಲ್ ತುಂಬಾ ಇದಾವೆ ಇಲ್ಲಿ. ಇನ್ನೊಂದೇನಂದ್ರೆ, ಇಲ್ಲಿ ಅವರಿಗೆ 24 ಗಂಟೆ ಕಾಲ ಕೆಲಸ ಮಾಡ್ಲಿಕ್ಕೆ ಅನುಮತಿ ನೀಡ್ಬೇಕಂತ ಕೇಳ್ಕೊತೀವಿ ನಾವು. ಕರ್ನಾಟಕ ಸರ್ಕಾರದವ್ರು ಕೇಳ್ಕೋಬೇಕು. ಅವ್ರ ಪರವಾಗಿ ನಾವು ಊರಿನವರಾಗಿ ಕೇಳ್ತಿದ್ದೇವೆ. ಯಾಕಂತಂದ್ರೆ ಅವರು ಕೇರಳದಿಂದ ಒಂದು 100-150 ಜನ ಅವ್ರು ಕೇರಳದಿಂದಾನೇ ಇಲ್ಲಿ ಬಂದಿದ್ದಾರೆ ಕೆಲಸ ಮಾಡ್ಲಿಕ್ಕೋಸ್ಕರ. ಈಗ ನೈಟ್ ಆಯ್ತು ಅಂತ ಎಲ್ಲರಿಗೂ ಇಲ್ಲಿಂದ ಓಡಿಸ್ತಾ ಇದ್ದಾರೆ, ಕೆಲಸ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಅವರು ಒಬ್ಬನ ಜೀವದ ಸಲುವಾಗಿ ಅವ್ರು ಇಡೀ ಊರಿಂದ ಜನ ಬಂದಿದ್ದಾರೆ ಇಲ್ಲಿ. ನಮ್ಮ ಸ್ಥಳೀಯರೇ ಯಾರು ಕಾಣ್ತಾ ಇಲ್ಲ. ಅಷ್ಟು ನಮ್ಮಲ್ಲಿ ಇಬ್ಬರಿಗೋಸ್ಕರ ಯಾರು ಬರ್ತಾ ಇಲ್ಲ. ದಯವಿಟ್ಟು ಒಟ್ಟಾಗಿ ಕೂಡಿದ್ರೆ ಕೆಲಸ ಆಗುದು. ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿ. ಇದಕ್ಕಾಗಿ ಎಲ್ಲರೂ